ಬಾಕಿಯಾದ ಅನುದಾನ ಮತ್ತು ವೆಚ್ಚದ ವಿವರ. ವರ್ಷ 2019-20 ಪ್ರಾರಂಭಿಕ ಶುಲ್ಕ 509,22 ಲಕ್ಷ. ಹಂಚಿಕೆಯಾದಂಥ ಅನುದಾನ 206.34 ಲಕ್ಷ. ಬಿಡುಗಡೆಯಾದ ಮೊತ್ತ 206.34. ಖರ್ಚು 333. ಉಳಿಕೆ 382.05. ಸೌಲಭ್ಯ ಪಡೆದಿರುವ ಫಲಾನುಭವಿಗಳ ಸಂಖ್ಯೆ 13,811. 2021ರಲ್ಲಿ 393.707 ಪ್ರಾರಂಭಿಕವಾಗಿದ್ದದ್ದು. ಓಪನಿಂಗ್ ಬ್ಯಾಲೆನ್ಸ್ 195 ಕೋಟಿ ಬಿಡುಗಡೆಯಾಯಿತು. 152 ಕೋಟಿ ಬಿಡುಗಡೆಯಾದಂಥ ಮೊತ್ತ. ಖರ್ಚಾದದ್ದು 276 ಕೋಟಿ. ಉಳಿಕೆ 312 ಕೋಟಿ. 34,031 ಫಲಾನುಭವಿಗಳು. 21-22 314.96. 157 ಹಂಚಿಕೆಯಾದಂಥ ಅನುದಾನ. ಬಿಡುಗಡೆಯಾದಂಥದ್ದು ಅನುದಾನ 152 ಕೋಟಿ. 252 ಕೋಟಿ ಖರ್ಚಾಯಿತು. ಉಳಿಕೆ 214 ಕೋಟಿ.86. 22-23 244-24 379. 304 ಕೋಟಿ ಬಿಡುಗಡೆಯಾದಂಥ ಮೊತ್ತ. ಖರ್ಚು 338 ಕೋಟಿ. ಉಳಿಕೆ 229 ಕೋಟಿ 31 ಲಕ್ಷ. 23-24ರಲ್ಲಿ 229 ಕೋಟಿ ಓಪನಿಂಗ್ ಬ್ಯಾಲೆನ್ಸ್. 175 ಕೋಟಿ ಬಿಡುಗಡೆಯಾಯಿತು. 175 ಕೋಟಿ ಬಿಡುಗಡೆಯಾದಂಥ ಮೊತ್ತ. 234 ಕೋಟಿ ಖರ್ಚಾಯಿತು. 169 ಕೋಟಿ ಉಳಿತು. 2024-25 169 ಕೋಟಿ ಓಪನಿಂಗ್ ಬ್ಯಾಲೆನ್ಸ್. 175 ಕೋಟಿ ಬಜೆಟ್ನಲ್ಲಿ ಹೇಳಿತ್ತು. ಬಿಡುಗಡೆಯಾದದ್ದು ಇನ್ನೂ ಮಾಡಿಲ್ಲ. ಈ ವರ್ಷ 24-25 169 ಕೋಟಿ. ಸೌಲಭ್ಯ ಪಡೆದಿರುವ ಫಲಾನುಭವಿಗಳು ಇನ್ನೂ ಆಗಿಲ್ಲ ಈ ವರ್ಷ. ಅಶೋಕ ಅವರು ವಿರೋಧ ಪಕ್ಷದ ನಾಯಕರು ನಿಗಮಕ್ಕೆ ಹಣ ಏಕೆ ಬಿಡುಗಡೆ ಮಾಡಿದ್ದು ಎಂದು ಕೇಳಿದ್ದಾರೆ. ಹಣ ವರ್ಷವೂ ಬಿಡುಗಡೆ ಆಗಲೇಬೇಕು, ಇಲ್ಲದಿದ್ದರೆ ಲ್ಯಾಪ್ಸ್ ಆಗುತ್ತದೆ. ವಿಚಾರ ಇರುವುದು ಹಣ ಯಾಕೆ ಬಿಡುಗಡೆ ಮಾಡಿದ್ದು ಎಂಬುದಲ್ಲ, ಬಿಡುಗಡೆ ಮಾಡಿದ ಹಣವನ್ನು ಹೇಗೆ ಬಳಕೆ ಮಾಡಲಾಗುತ್ತದೆ ಎಂಬುದು ಮುಖ್ಯ. ಬಿಡುಗಡೆ ಮಾಡಿದ ಹಣಕ್ಕೆ ನಾನು ಟ್ರಸ್ಟಿ ಎಂಬ ನೈತಿಕತೆ ಪ್ರತಿಯೊಬ್ಬರಿಗೂ ಇರಬೇಕಾಗುತ್ತದೆ. ಕಳ್ಳತನ ಮಾಡಿ ಎಂದು ನಾವು ಹಣ ಬಿಡುಗಡೆ ಮಾಡುತ್ತೇವಾ? ಆದರೆ ಕಳ್ಳತನ ಮಾಡಿದ್ದಾರೆ. ಕಳ್ಳತನ ಮಾಡಿದವರು ಯಾರೇ ಆಗಿದ್ದರು, ಕಳ್ಳತನ ಆಗಿದ್ದರು ಕಳ್ಳರೇ. ಕಳ್ಳರನ್ನು ಈ ಸರ್ಕಾರವು ಸಹಿಸುವುದಿಲ್ಲ. ಕಳ್ಳರನ್ನು ಈ ಸರ್ಕಾರವು ಸಹಿಸುವುದಿಲ್ಲ. ಬಿಜೆಪಿಯವರು ಇಮ್ಯುನಿಟಿ ಬೂಸ್ಟರ್ ನೀಡಿದ ಹಾಗೆ, ಬಿಜೆಪಿಯವರು ಇಮ್ಯುನಿಟಿ ಬೂಸ್ಟರ್ ನೀಡಿದ ಹಾಗೆ ನಾವು ನೀಡುವುದಿಲ್ಲ. ಯಾವುದೇ ಸಂದರ್ಭದಲ್ಲಿ ಕಳ್ಳರು ಏಕಾಏಕಿ ಹುಟ್ಟುವುದಿಲ್ಲ. ಅವರು ಪ್ರೊಫೆಷನಲ್ ಆಗಬೇಕಾದರೆ ಅವರಿಗೆ ಹಿಂದೆ ಬಹಳ ಇಮ್ಯುನಿಟಿ ಸಿಕ್ಕಿರುತ್ತದೆ. ಹಾಗಾಗಿ ಕಳ್ಳರು ಎಲ್ಲಿಂದ ಪ್ರಾರಂಭವಾದರು, ಹೇಗೆ ಪ್ರಾರಂಭವಾದರು, ಅವರನ್ನು ಬೆಳೆಸಿದವರು ಯಾರು ಎಂಬುದೆಲ್ಲ ಬಹಳ ಮುಖ್ಯವಾದ ಸಂಗತಿಗಳು. ಎಲ್ಲವನ್ನು ತನಿಖೆಯ ಸಂಸ್ಥೆ ಗಮನದಲ್ಲಿಟ್ಟುಕೊಂಡು ತನಿಖೆ ನಡೆಸಬೇಕಾಗಿರುತ್ತದೆ. ಈ ವಿಷಯದಲ್ಲಿ ಆರೋಪಿಗಳಾಗಿರುವ ನಿಗಮದ ಇಂದಿನ ವ್ಯವಸ್ಥಾಪಕ ನಿರ್ದೇಶಕ ಜೆ.ಜಿ. ಪದ್ಮನಾಭ್ 217ನೇ ಸಾಲಿನಲ್ಲಿ, ಇದು ಬಹಳ ಮುಖ್ಯ ಮಾನ್ಯ ಅಧ್ಯಕ್ಷರೇ, 217ನೇ ಸಾಲಿನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಜಿಲ್ಲಾ ವ್ಯವಸ್ಥಾಪಕರಾಗಿರುವ